ಮಾಮ. ಓಕೆ, ಹೇಗನ್ಸ್ತು ಸರ್ ಆ ಪಾತ್ರ ನಿಮ್ಗೆ? ಇಲ್ಲ, ತುಂಬಾ ಚೆನ್ನಾಗಿದೆ. ಚಿಕ್ಕ ಪಾತ್ರ ಆದ್ರೂ ಚೆನ್ನಾಗಿರೋ ಪಾತ್ರ ಅದು. ಓಕೆ, ಫನ್ನಿ ಆಗುತ್ತೆ, ನೋಡಿದವರಿಗೂ ಖುಷಿ ಆಗುತ್ತೆ. ಅದನ್ನ ಡೈರೆಕ್ಟರ್ ನಿಮ್ಗೆ ನರೇಟ್ ಮಾಡ್ದಾಗ್ಲೇ ಫನ್ ಅನ್ನಿಸ್ತಾ? ಹೇಗ ಅನಿಸ್ತು ನಿಮ್ಗೆ? ಹೌದೌದು, ನನ್ಗೆ ಡೈರೆಕ್ಟರ್ ಹೇಳಿಲ್ಲ ನನ್ಗ ಅಂತ ಪಾತ್ರ ಅಂತ ಹೇಳಿಲ್ಲ, ಅದ್ರ ವಿಷಯ ಹೇಳಿದ್ರೆ ಅಲ್ವಾ. ನಾನು ರಾಖಿ ಕಟ್ಕೊಂಡಿದ್ದೆ, DOP ಅವ್ರು ಬಂದು ಹೇಳಿದ್ರೆ ಆ ರಾಖಿ ಬಿಚ್ಚಿ ಅಂತ ಹೇಳಿ. ಯಾಕೆ ಹೇಳಿದೆ? ಇಲ್ಲ ರಾಖಿ ಬಿಚ್ಚಿ. ನಾನು ಇವ್ರು ಯಾಕೆ ರಾಖಿ ಬಿಚ್ಚೋಕೆ ಹೇಳ್ತಾರೆ, ಇವ್ರ ಹತ್ರ ಹೋಗಿ ಕೇಳಿದೆ, ಯಾರು DOP ಅವರು ರಾಖಿ ಬಿಚ್ಚೋಕೆ ಹೇಳ್ತಾರೆ. ಯಾರು? ಅವ್ರಿಗೇನೋ ರಾಖಿ ಕಂಡ್ರೆ ಆಗೋದಿಲ್ಲ, ಬಿಚ್ಚಿ ತೊಂದರೆ ಇಲ್ಲ ಬಿಚ್ಚಿ ಅಂತ ಹೇಳಿದ್ರು. ಯಾಕಪ್ಪ ರಾಖಿ ಬಿಚ್ಚಿ ಮತ್ತೆ ಕೇಳಿದೆ, ಏನ್ ಸರ್ ಅದು ಈಗೀಗ ವಿಷಯ, ಅದಕ್ಕೆ ನಾನೇ ರಾಖಿ. ಕ್ಯಾರೆಕ್ಟರ್ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಗೆ ಸ್ವಲ್ಪ ಇದಾಗ್ತಿತ್ತು. ಬಟ್ ನಾನು ಆ ಥರ ಸಿನಿಮಾಗಳು ಮಾಡಿಲ್ಲ, ಸ್ವಲ್ಪ ಡೀಸೆಂಟ್ ಆಗಿರೋ ಸಿನಿಮಾಗಳೇ ಮಾಡ್ತೀನಿ. ಹೌದೌದು, ಬಟ್ ಇವಾಗ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಬಟ್ ಇವರಿಗೆ ನನದೆ ಇಲ್ಲ, ನೀವು ಈ ತರ ಕ್ಯಾರೆಕ್ಟರ್ ನಾನು ಸುಮ್ಮನೆ ಶೂಟ್ ಮಾಡ್ಬಿಡೋಣ ಆಮೇಲೆ ಗೊತ್ತಾಗುತ್ತಲ್ಲ. ಇಲ್ಲ ಇಲ್ಲ ಮಾಡಲ್ಲ ನಾನು ಈ ತರ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ನನಗೆ ಇದಾಯ್ತು. ಇವರೇ ಮಾಡ್ಬೇಕಂತಿತ್ತು. ನಾನು ಕೆಲ ತುಂಬಾ ಮಂಗಳೂರು ತುಂಬಾ ಫೇವ್ರೇಟ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಅಂದ್ರೆ ಡ್ರಾಮಾ ನೋಡ್ತಾ ಇರ್ತೀನಿ, ಅದ್ರಲ್ಲಿ ಇವರು ಕೂಡ ಒಬ್ರು, ಪ್ರಕಾಶ್ ಅಣ್ಣ, ದೀಪಕ್ ಅಣ್ಣ. ಇವರ ಕಡೆ ಒಂದು ಟೀಮ್ ಇದೆ ಡ್ರಾಮಾದು. ನಾನು ತುಂಬಾ ಡ್ರಾಮಾ ನೋಡ್ತೀನಿ, ಮತ್ತೆ ಇವರು ಕಾಮಿಡಿ ಶೋಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಅವ್ರು ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ. ಅವರು ಖಾಲಿ ಕಾಮಿಡಿ ಅಂದ್ರೆ ಸುಮ್ಮನೆ ಕಾಮಿಡಿ ಅಂತ, ಅದೊಂದು ಕ್ಯಾರೆಕ್ಟರ್ನ ಕರೆಕ್ಟ್ ಆಗಿ ಅದು ಹೆಂಗೆ ನಮ್ಗೆ ಯಾವ ತರ ಕ್ಯಾರೆಕ್ಟರ್ ನೀಟಾಗಿ ಮಾಡ್ತಾರೆ ಅವರು. ಸುಮ್ಮನೆ ಕಾಮಿಡಿಗೋಸ್ಕರ ಜಾಸ್ತಿ ಇದು ಮಾಡೋದು ಆ ಥರ ಎಲ್ಲ ಏನಿಲ್ಲ. ಬಟ್ ನನಗೆ ಇವರೇ ಮಾಡ್ಬೇಕಂತಿತ್ತು ಕ್ಯಾರೆಕ್ಟರ್, ಇವರು ಮಾಡಿದ್ರೆ ಸೂಪರ್. ಸೊ ಫೈನಲಿ ನಿಮ್ಗೆ ಶೂಟ್ ಬರೋ ತನಕ ಹೇಳಿಲ್ವಾ ಸರ್? ಇಲ್ಲ, ಅವತ್ತಾ DOP ಬಂದು ರಾಖಿ ಬಿಚ್ಚಲಿಕ್ಕೆ ಹೇಳಿದಾಗ ನನಗೆ ಡೌಟ್ ಆಗಿರೋದು, ಯಾಕೆ ಇದೊಂಥರ ಚೆನ್ನಾಗಿದೆ, ನೀವು ಒಳ್ಳೆ ನೀಟಾಗಿ ಟ್ಯಾಕಲ್ ಮಾಡಿದ್ರಿ. ಹೌದು, ರಾಖಿ ಕಟ್ಟಂಗಿಲ್ಲಲ್ಲ ಈ ಕ್ಯಾರೆಕ್ಟರ್. ಅಕ್ಕ ತಂಗಿ ಅಂತ ಹೆಂಗೆ ಹೇಳ್ತಾರೆ, ತಂಗಿ ಎಲ್ಲ ಬರಂಗೇ ಇಲ್ಲ. ನೋಡಿ, ಕೈಯಲ್ಲಿ ಕೊಟ್ಟಿದ್ದೊಂದು ರಾಖಿ ಎಷ್ಟು ಮ್ಯಾಟರ್ ಆಯ್ತು ಅಂತ. ಒಂದು ರಾಖಿ ಕೈಯಲ್ಲಿ ಕಟ್ಕೊಂಡು ನಾನು ಆ ವ್ಯವಹಾರ ಮಾಡಬಾರ್ದಲ್ಲ. ಕರೆಕ್ಟ್ ಕರೆಕ್ಟ್. ಅಕ್ಕ ತಂಗಿ ಇರೋರಾದ್ರೆ ಹಿಂಗೆ ಯೋಚನೆ ಮಾಡಲ್ಲ ಅಂತ. ಚೆನ್ನಾಗಿದೆ ಸರ್. ಎಸ್ ಅಥರ್ವ, ನೋಡಿ ಪ್ರೀವಿಯಸ್ ಸಿನಿಮಾಗಳನ್ನೂ ಮಾಡಿದಿರಿ ಅಲ್ವಾ? ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದಿರಿ. ಸೊ ಇದು 3rd ಮೂವಿ ಅನ್ಸುತ್ತೆ ನಿಮ್ಗೆ ಅಲ್ವಾ? ಎಷ್ಟು 4th ಮೂವಿ. ಎಸ್, ಇದು ನಿಮ್ಗೆ ಎಷ್ಟು ವಿಭಿನ್ನ ಅನ್ಸುತ್ತೆ? ಅಂಡ್ ಸಿನಿಮಾ ವಿಭಿನ್ನ, ಓಕೆ, ನಿಮ್ಗೆ ಕಂಪೇರ್ ಮಾಡ್ಕೊಂಡಾಗ ಈಗ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕ್ಯಾರೆಕ್ಟರ್ ಬರಲಿ, ಯಾವುದೇ ಸಿನಿಮಾ ಬರಲಿ, ಗ್ರೋತ್ ತುಂಬಾ ಇಷ್ಟಪಡ್ತಾರೆ. ಸೊ ಹೀರೋ ಅಂದಾಗ ನಿಮ್ಗೆ ಇದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಿಮ್ಗೆ ಯಾವ ತರ ಇತ್ತು? ಡೈರೆಕ್ಟರ್ ನಿಮ್ಗೆ ಕತೆ ಹೇಳಿದಾಗ ಇದು ಹೆಂಗ್ ಹೋಗುತ್ತೆ, ಬರೀ ಫನ್ ಆಗಿ ಹೀರೋ ಈ ತರ ಹೋದ್ರೆ ಓಕೆನಾ, ಹೀರೋ ಅನ್ಸಿದಾಗ ಒಂಥರ ಬೇರೆ ತರ ಸ್ಟಾರ್ ಲೆವೆಲ್ ತೋರಿಸ್ಕೋಬೇಕು, ಈ ತರ ಏನು ಇರ್ಲಿಲ್ವಾ ನಿಮ್ಗೆ? ಹೇಗೆ ಅನ್ಸುತ್ತೆ? ಇದೆ, ಬಟ್ ಅದಕ್ಕಿಂತ ನನಗೆ ಆಕ್ಟಿಂಗ್ ಅಂದ್ರೆ ಇಷ್ಟ. ಸೊ ಇದ್ರಲ್ಲೂ ಸಿನಿಮಾದಲ್ಲಿ ಹೀರೋ ಅಂತ ಆದ್ರೆ ಹೀರೋಯಿಸಮ್ ಏನಿಲ್ಲ, ಕತೆ ನನ್ನ ಕ್ಯಾರೆಕ್ಟರ್ ಇಂದ ಹೋಗತ್ತೆ. ಅದ್ರ ಜೊತೆಗೆ ಪ್ರಕಾಶ್ ಸರ್ದು ಕ್ಯಾರೆಕ್ಟರ್ ಈಕ್ವಲಿ ಲೀಡಿಂಗ್ ಇದೆ. ಸೊ ಅಲ್ಲ, ಈಗ ಆಸ್ ಅನ್ ಆಕ್ಟರ್ ಹೌದು, ಅಬ್ವಿಯಸ್ಲಿ ಹೀರೋ ಮಾಸ್ ಮಾಡ್ಬೇಕಂತ ಆಸೆ ಇದೆ. ಬಟ್ ಈ ತರ ಸಿನಿಮಾನು ಫನ್ ಸಿನಿಮಾನು ಯಾವಾಗಲೂ ಚೆನ್ನಾಗಿರತ್ತಲ್ಲ, ಸೊ ಮಾಡ್ತಾ ಇದೀವಿ. ಓಕೆ ಸರ್, ಇಲ್ಲಿ ನೀವು ಹೇಳ್ತಿರಲ್ಲ ವೆಜ್ಜು, ಈಗ ಒಂದು ಡೈಲಾಗ್ ಬರುತ್ತೆ ನೋಡಿ ಇವರು ಮತ್ತೆ ಪ್ರಕಾಶ್ ಸರ್ ಜೊತೆ, ವೆಜ್ಜು ನಾನ್ ವೆಜ್ ಅಲ್ಲಿ ಎಷ್ಟು ವಿಷಯ ಇದೆ ಅಲ್ವಾ ಅಂತ. ಎಷ್ಟು ವಿಷಯ ಇದೆ ಸರ್? ತುಂಬಾ ವಿಷಯ ಇದೆ. ಒಂದು ಗಂಡ ಹೆಂಡತಿ ವಿಷಯಗಳಿದೆ, ಅಪ್ಪ ಮಗನ ವಿಷಯ ಇದೆ, ಅಪ್ಪ ಮಗ ಮತ್ತು ತಾಯಿದ ವಿಷಯ ಇದೆ, ಮತ್ತೆ ನಮ್ಮ ನೇಬರ್ಸ್, ನಮ್ಮ ಸುತ್ತ ಮನೆಯವರು, ಅವ್ರ ಜೊತೆ ನಾವು ಹೆಂಗೆ ಇಂಥ ವಿಷಯಗಳಿದೆ, ಫ್ರೆಂಡ್ಶಿಪ್ ಬಗ್ಗೆ ಇದೆ. ಇದು ನೀವು ಹೇಳ್ತಾರ ವೆಜ್ ನಾನ್ ವೆಜ್? ಇಲ್ಲ, ಎಲ್ಲ ನಾನ್ ವೆಜ್ ವಿಷಯಗಳೇ ಬರುತ್ತೆ, ಮಿಕ್ಸ್ ನಾನ್ ವೆಜ್ ನಾನ್ ವೆಜ್ ಎಲ್ಲ ಬರುತ್ತೆ. ಇಷ್ಟು ವಿಷಯಗಳಿದೆ. ಇಷ್ಟು ವಿಷಯ ಇಟ್ಕೊಂಡು ಮಾಡಿದಂತ ಸಿನಿಮಾ. ಈಗ ಒಂದು ವ್ಯಕ್ತಿ ನಮ್ಮ ಸುತ್ತ, ಈಗ ನಾವು ಮನೆ ಅಂತ ಅಂದಾಗ ಫಸ್ಟ್ ನೇಬರ್ಸ್ ಹೆಂಗೆ ನೋಡ್ತಾರೆ ಅದು ನೋಡಿ. ಅದೊಂದು ಪುಷ್ಪ ಆಂಟಿ ಅಂದಿದ್ದಾರೆ, ಅವ್ರಂತಾರೆ ನೋಡು ಅಲ್ಲಿ ನಿಮ್ಮ ಮನೆಯ ಪಕ್ಕ ತುಂಬಾ ಒಳ್ಳೆಯವರು ಅವರು. ತುಂಬಾ ಅವ್ರಿಲ್ಲ ತುಂಬಾ ಒಳ್ಳೆಯವರು. ಬಟ್ ಅದು ಆ ತರ ವಿಷಯಗಳಿರುತ್ತೆ. ಮತ್ತೆ ಸ್ಕೂಲಲ್ಲಿ ಯಾವ ತರ ಇರ್ತಾರೆ ಅದೊಂದಿದೆ. ತುಂಬಾ ವಿಷಯಗಳಿದೆ. ಆಮೇಲೆ ಫ್ರೆಂಡ್ ಸರ್ಕಲ್ ನೋಡಿ ಅನುಭವಿಸ್ಬೇಕಷ್ಟೇ. ನನ್ ಮಾತು ಕೇಳಿದ ಅಷ್ಟು ಮಜಾ ಇರಲ್ಲ, ನೋಡಿದ ಒಂಥರ ನಮ್ಗೆ ಫೀಲ್ ಆಗ್ತದೆ. ಅದಕ್ಕೆ ಕೇಳಿದ್ವಿ, ನಿಮ್ಗೆ ಗೊತ್ತಿರುತ್ತಲ್ಲ ವೆಜ್ ನಾನ್ ವೆಜ್ ಡಿಫ್ರೆನ್ಸ್ ಎಲ್ಲ ಟಾಕ್ಸ್ ಅಲ್ಲಿ. ಒಂಚೂರು ಹೇಳಿ ನೋಡೋಣ. ಚಿಕನ್ ಅಂದ್ರೆ ನಾನ್ ವೆಜ್, ಪನ್ನೀರ್ ಅಂದ್ರೆ ವೆಜ್. ಅಲ್ಲ, ನಿಮ್ಮ ಡಿಸ್ಕಷನ್ ಅಲ್ಲಿ ಬಂತಾರೆ ಎಷ್ಟು ವಿಷಯ ಇದೆ ಅಲ್ವಾ, ಎಷ್ಟು ಕ್ಯೂರಿಯಸ್ ಆಗಿ, ಎಷ್ಟು ನೀಟಾಗಿ ಹೇಳ್ತೀರಾ, ಇಷ್ಟೊಂದು ವಿಷಯ ಇದೆಯಾ ಅನ್ನೋ ತರ.
ಹಿಂಗೆ ಅದೇ ಮಾಮ ನಾನ್ ವೆಜ್, ಮಾವ ವೆಜ್. ಸಿಂಪಲ್ ಆಗಿದೆ ಹೇಳ್ಬೇಕು, ತುಂಬಾ ಡೀಪ್ ಆಗುತ್ತೆ ಬೇಡ. ಓಕೆ, ಸೊ ಅಲ್ಲಿಗಂತೂ ನಿಮಗೆ ಈ ಸಿನಿಮಾ ಫನ್ ಆಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನಿಮ್ಮೆಲ್ಲರೂ ಇದೆ. ಯಾಕಂದ್ರೆ ಯಾವ ಪ್ರಶ್ನೆ ಕೇಳಿದ್ರು ನಿಮ್ಮ ಹತ್ರ ಪ್ರಾಪರ್ ಉತ್ತರನೂ ಇದೆ. ಹಾಗಾಗಿ ಸೊ ಇವಾಗ ಸರ್, ಈಗ ಒಂದು ಸಿನಿಮಾ ಅಂತ ರೆಡಿ ಆದಮೇಲೆ ಎಡಿಟರು, DOP ಪ್ರತಿಯೊಬ್ಬರು ಕೂಡ ಮ್ಯಾಟ್ರ್ ಆಗ್ತಾರೆ. ಯಾಕೆ ಅಂದರೆ ಒಂದು ರೆಡಿ ಆಗಿದೆ ಒಂದು ಸಿನಿಮಾ ಅಂದರೆ ಔಟ್ಪುಟ್ ಏನಾಗುತ್ತೆ ತುಂಬಾ ಮ್ಯಾಟ್ರ್. ಏನಕ್ಕೆ ಅಂದರೆ ಎಲ್ಲೋ ವೇಸ್ಟ್ ಇರುತ್ತೆ, ಅದನ್ನು ಕಟ್ ಮಾಡಬೇಕಾಗತ್ತೆ, ಇನ್ನೊಂದು ಆಗಬೇಕಾಗುತ್ತೆ. ಈ ವಿಚಾರದಲ್ಲಿ ನೀವು ಡಿಸ್ಕಸ್ ಮಾಡ್ತಾ ಇದ್ರಿ ಸರ್ ಆಗಲೇ. ಸೊ ಇದ್ರ ಬಗ್ಗೆ ಹೇಳಿದ್ರೆ ಎಡಿಟರ್ ಬಗ್ಗೆ ಹೇಳಿ ಸರ್. ಎಡಿಟರ್ ನಿತಿನ್ ಶೆಟ್ಟಿ ಅಂತ ಹೇಳ್ತಾರೆ. ಈಗ ಸೂಪ್ರಮ್ ಶೋ ಕೂಡ ಅವರೇ ಎಡಿಟಿಂಗ್ ಅವರೇ ಮಾಡಿದ್ರು. ಬಟ್ ನನಗೇನಂದರೆ ಅವರು ಇದು ಚೆನ್ನಾಗಿದೆ ಫಸ್ಟ್ ಓಪನ್ ಅಂತ ಅವರು ಸುಮ್ಮನೆ ಇದೆಲ್ಲ ನೈಸ್ ಎಲ್ಲ ಮಾಡಲ್ಲ ನನಗೆ. ಇಲ್ಲ ಸರ್ ಇಟ್ಬಿಡೋಣ, ಕಟ್ ಮಾಡೋದೇನಿಲ್ಲ, ಇದು ಸೀನ್ ಇದು ಬೇಡ ಅಂದರೆ ಬೇಡ, ಕಟ್ ಓಕೆ. ಮತ್ತು ಏನಕ್ಕೆಲ್ಲ ಯಾಕೆ ಮಾಡಿಲ್ಲ, ಇದು ಸ್ವಲ್ಪ ಲ್ಯಾಗ್ ಇದೆ, ಸ್ವಲ್ಪ ಈ ಥರ ಇದೆ, ಸ್ವಲ್ಪ ಕಟ್ ಮಾಡೋಣ. ಅದೇನಂದರೆ ಸುಮ್ಮನೆ ಅವ್ರು ಏಟಿ ಕಟ್ ಮಾಡ್ಕೊಂಡು ಹೋಗಲ್ಲ. ಫಸ್ಟ್ ಸಬ್ಜೆಕ್ಟಿಗೆ ಈ ಕಥೆಯನ್ನು ಯಾವ ಥರ ಅವ್ರದ್ದು ಒಂದು ಇದು ಟೇಬಲ್, ಅವ್ರು ಯಾವ ಥರ ನಾನು ಏನು ಕಥೆ ಮಾಡಿದ್ದೀನಿ ಅದನ್ನ ಹೆಂಗೆ ಜನರಿಗೆ ರೀಚ್ ಮಾಡ್ಬೇಕು, ಅವ್ರದ್ದು ಒಂದು ವರ್ಕ್ ಇದೆ. ಬಟ್ ಅದ್ರಲ್ಲಿ ಸೂಪರ್ ಮಾಡೋರು ನನಗೆ ತುಂಬ ಕಂಫರ್ಟಬಲ್ ಇತ್ತು. DOP ಬಂದರೆ ಚಂದು ಅಂತ, ಅವರು ಕೇಳೋದವರು ನಮ್ಮ ಫ್ರೆಂಡೇ ಅವರು, ಬಟ್ ಅವ್ರು ಮಾಡಿದ್ರು. ಮತ್ತು ಇವರಿಗೆಲ್ಲ ಸಬ್ಜೆಕ್ಟ್ ಇಷ್ಟ ಆಗಿತ್ತು. ಸುಮ್ಮನೆ ಆ ಥರ ಈ ಥರ ಅವ್ರು ಕೂಡ ಇರೋದಿಲ್ಲ, ಒಂಥರ ಸಿನಿಮಾ ಮಾಡಬೇಕು ನೀಟಾಗಿರೋದು ಅಂತ ಅಂತಿದ್ರು. ಆ ಟೀಮೆಲ್ಲ ಆದಾಗ ಮ್ಯೂಸಿಕಲ್ಲಿ ಪ್ರಸಾದ್ ಶೆಟ್ಟಿ ಅಂತಿದ್ದಾರೆ, ಸಂದೀಪ್ ಅಂತಿದ್ದಾರೆ, ಭರತ್ ಬೀಜ್ ಅಂತ 3 ಜನ ವರ್ಕ್ ಮಾಡಿದ್ದಾರೆ. ಆಮೇಲೆ ಡೇವ್ ಚಂದು ಎಡಿಟರ್, ಆರ್ಟಿಸ್ಟ್, ಎಲ್ರಿಗೂ ಇಷ್ಟ ಆಯ್ತು. ಬಟ್ ನಮಗೂ ಇಷ್ಟ ಆಯ್ತು, ಪ್ರೊಡ್ಯೂಸರ್ಗೆ ಇಷ್ಟ ಆಯ್ತು, ಜನರಿಗೆ ಒಂದು ಇಷ್ಟ ಆದರೆ ಕಂಪ್ಲೀಟ್ ಟೆಕ್ನಿಷಿಯನ್ಸು ಎಲ್ಲ ಇಷ್ಟ ಆಯ್ತು. ಓಕೆ, ಸೊ ನೀವು ಹೇಳಿ, ಈಗ ಒಂದು ಸರ್ ಹೇಳ್ದಂಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರ ಪಾತ್ರನೂ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಸಿನಿಮಾ ಶೂಟ್ ಆಗ್ತದೆ ಅಂದರೆ ಅಲ್ಲಿ ಬೇರೆ ಥರನೇ ಕೆಲಸಗಳು ನಡೀತಾ ಇರುತ್ತೆ, ಎಲ್ಲರೂ ಆ್ಯಕ್ಟಿವ್ ಆಗಿರ್ಬೇಕಾಗತ್ತೆ. ಸೊ ಹಿಂಗೊಂದು ಕತೆ ಅಂತ ಬಂತಲ್ಲ, ಒಂದು ಕಾಮಿಡಿ ಅಂತ ಬಂದಾಗ ಹೇಗಿರುತ್ತೆ ಅಲ್ಲಿ ಎನ್ವಿರಾನ್ಮೆಂಟ್, ಒಂದು ಶೂಟ್ ನಡೀತಾ ಇರುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಿಮಗೆ ಅವ್ರು ಹೇಳಿದ ಡೈಲಾಗಲ್ಲಿ ನೀವೇ ನಗ್ತಾ ಇರ್ಬೋದೇನೋ, ಹೇಳೋ ಸಿಚುವೇಶನ್ಸ್ ನಿಮಗೆ ನಗು ಬಂದಿರ್ಬೋದೇನೋ. ಈ ಥರ ಎಲ್ಲ ಆಗಿ ಶೂಟಿಂಗ್ ಎಲ್ಲ ಕಟ್ ಮಾಡಿಸಿ ಮತ್ತೆ ರಿಲ್ಯಾಕ್ಸ್ ಆಗಿ ಮಾಡಿದ್ದು ಆ ಥರ ಎಲ್ಲ ಇದೆ. ಯಾಕಂದ್ರೆ ಇವಾಗ ನೋಡಿ, ಇವ್ರ ಜೊತೆ ಕಾಂಬಿನೇಷನ್ ಮಾಡಿದ್ರೇನೆ ನಗ್ತೀವಿ. ಅಲ್ಲಿ ಇವರು ಪ್ರಕಾಶ್ ಅವರು, ದೀಪಕ್ ಸರ್ ಎಲ್ಲರಿದ್ದ, ಇವರು ಸರ್ ನಮ್ಮ ಸೂರಜ್ ಸರ್ ಕಾಮಿಡಿನೇ. ಸೊ ಸೆಟ್ ಯಾವಾಗ್ಲೂ ಫನ್ ಅಂಡ್ ಕಾಮಿಡಿನೇ ಆಗೋದು. ಸೊ ಇನ್ನು ಸೀರಿಯಸ್ ಏನೂ ಇಲ್ಲ, ಫುಲ್ ಟೈಮ್ ಫನ್ನೇ ಇತ್ತು ಸೆಟ್ ಅಲ್ಲಿ. ಅವಾಗ ಕೆಲವೊಂದ್ಸತಿ ಪ್ರಕಾಶ್ ಸರ್ದು ಕೆಲವು ರಿಯಾಕ್ಷನ್ಗೆ ನಾನೇ ನಕ್ಕಿದ್ದೀನಿ, ವಾಪಸ್ ಕಟ್ಟಾಗಿ ರೀಶೂಟ್ ಆಗೋದು ತುಂಬ ಆಗಿದೆ. ಸೊ ನನಗೆ ಆ್ಯಕ್ಚುಲಿ ಐ ಆಮ್ ಲಕ್ಕಿ ಇವ್ರ ಜೊತೆ ಆ್ಯಕ್ಟ್ ಮಾಡಿ. ತುಂಬ ಅದ್ರ ಜೊತೆ ನಾನು ಮಿಸ್ಟೇಕ್ ಮಾಡಿದ್ರು ಅವರಿಂದ ಅದು ಕವರ್ ಅಪ್ ಆಗೋದು, ಯಾಕಂದ್ರೆ ಅವರು ತುಂಬ ಮಾಡೋದು, ಅದರ ತುಂಬ ಮ್ಯಾನೇಜ್ ಮಾಡ್ಬಿಡ್ತಾ ಇದ್ರು ಅಂತ. ಓಕೆ, ಕಷ್ಟ ಆಗಿರಲ್ಲ ನಿಮ್ಗೆ ಈ ಸಿನಿಮಾ? ಕಷ್ಟ ಅಂತಲ್ಲ, ಸಿನಿಮಾ ವರ್ಕ್ ಅಲ್ಲಲ್ಲ, ಆಕ್ಟಿಂಗ್ ಕಷ್ಟ ಆಗಿರಲ್ಲ ಅಂದ್ರೆ ಡೀಸೆಂಟ್ ಪಾರ್ಟ್ ಕಷ್ಟ ಆಗಿಲ್ಲ, ಮಿಕ್ಕಿದಲ್ಲ ಸ್ವಲ್ಪ ಇಲ್ಲ. ಅಂದ್ರೆ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಆಗಿದ್ರಲ್ಲ, ಕಷ್ಟ ಇಲ್ಲ. ಅದು ಇನ್ನೂ ಕೂಡ ಕಷ್ಟ ಆಯ್ತಾ, ನೋಡೋದು ಕಷ್ಟ ಆಯ್ತಾ? ಅಂದ್ರೆ ಸರ್ ಈಗ ಬಂದ್ರು ಈ ತರ ಇಣಿಕ್ಬೇಕಂತ ಹೇಳ್ಕೊಡುದು, ನಾನು ಹಿಂಗೆ ಅವ್ರು ಮಾಡೋದಂಗೆ. ಇಲ್ಲ ಒಂದಿದೆ ನಾನು ಹೇಳ್ತೀನಿ. ಇದು ಇವರು ಸಂಜನಾ ಅವರು ಈ ಕ್ಯಾರೆಕ್ಟರ್ ಮನೆ ಬರೋದಿದೆ, ಮನೆ ಕರೆಯೋದಿದೆ, ಮನೇಲಿ ಯಾರಿಲ್ಲ ನಿನ್ ಮನೆ ಬಾ ಹಂಗೆ. ಬಟ್ ಅದು ಸೀನ್ ಏನಿದೆ ಅದು ತುಂಬಾ ಟೇಕ್ ಮಾಡೋರು ಇವರು. ನಾನು ಲಾಸ್ಟ್ ಕೇಳಿದೆ, ನಿಂಗೆ ಆ ಹುಡುಗಿನ ಮುಟ್ಬೇಕಂತ ಆಸೆ ಆಗ್ತಿದ್ಯಾ, ಅಲ್ಲ ಮಾಡಕ್ ಬರ್ತಾ ಇಲ್ವಾ, ಹೆಂಗೆ ನೀ ಅಂದ್ರೆ ಆಕ್ಟ್ ಮಾಡಕ್ ಬರ್ತಾ ಇಲ್ವಾ ಹಂಗೆ ಅಂತ. ಆಮೇಲೆ ಅಂದ್ರು, ಇಲ್ಲ ಸರ್ ತುಂಬಾ ಜನ ಇದ್ದಾರೆ ಇಲ್ಲಿ, ಎಲ್ಲರೂ ಹೊರಗೆ ಕಳಿಸ್ತೀವಿ. 3-4 ಟೇಕ್ ಆಗಿದೆ, 3 ಟೇಕ್ಸ್ 4-4 ಆಗಿದೆ. ಸಿನಿಮಾನೇ ಅಲ್ವಾ, ಯಾಕೆ ಅಷ್ಟು ಕಷ್ಟ ಆಯ್ತು ನಿಮಗೆ? ಅಲ್ಲ ಸಾವು ಇವಾಗ ಕೇಳಿದ್ರೆ ಗೊತ್ತಾಗ ಪ್ರವೇಶ ಆಗ್ಬೇಕಲ್ಲ. ಅದಾಗಿರ್ಲಿಲ್ಲ, ಆಮೇಲೆ ಆಯ್ತು. ಆಮೇಲೆ ನಾನು ಹೇಳಿದ್ನಲ್ಲ, ನಾನ್ ಮುಗ್ಧ ಅಲ್ವಾ, ಆ ಕ್ಯಾರೆಕ್ಟರ್ ಸ್ವಲ್ಪ ಔಟ್ ಆಫ್, ಅದಕ್ಕೆ ಸ್ವಲ್ಪ ಕಷ್ಟ. ಸರ್ ಹೇಳಿದ್ರಲ್ಲ ಎಲ್ಲ ಗೊತ್ತು, ಬಟ್ ಸಿನಿಮಾದಲ್ಲಿ ಮುಗ್ಧ ಅಂತ. ಆಕ್ಟಿಂಗ್ ಸ್ವಲ್ಪ ಈಸಿ ಆಗಿರ್ಬೇಕಲ್ಲ ಸರ್, ನೀವ್ ಹೇಳಿದ ಪ್ರಕಾರ? ಎಲ್ಲ ಈಸಿ ಆಗಿದೆ, ಬಟ್ ಕಷ್ಟಪಟ್ರು ಅಂತ ಅಂದ್ರೆ ನೀವೆಲ್ಲ ಇದ್ರಿ ಅಂತ ಆಕ್ಟ್ ಮಾಡಿದ್ರು. ಹೌದೌದು, ಆಮೇಲೆ ಒಂದೇ ಟೇಕಲ್ಲಿ ಮಾಡಿದ್ರು. ಜನ ಹೋದ್ಮೇಲೆ ಕಡಿಮೆ ಆದ್ಮೇಲೆ ಟಕ್ ಅಂತ ಸೂಪರ್ ಮಾಡಿದ್ರು. ಇವ್ರಿಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಾಗ್ಬಾರ್ದಿತ್ತು ಅಷ್ಟೇ. ನನ್ನ ಹತ್ರ ಏನ್ ಮಾಡ್ತಿದ್ರು, ಇವರಿಗೆ ಕೂಡ ಗೊತ್ತಾಗ್ಬಾರ್ದು ಅಂತ ನನಗೆ ಗೊತ್ತು.
ಲಾಸ್ಟ್ ಹೇಳಿದೆ ನೀವು ಕ್ಯಾಮರಾ ಬಿಟ್ಟು ಎಲ್ಲರೂ ಹೊರಗಡೆ ಹೋಗಿ ಬಟ್ ಅಲ್ಲಿ ಏನ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ, ನಾವಿಲ್ಲ ಸೇಫ್ಟಿಗೆ ಇರ್ಬೇಕಂತ. ಓಕೆ ನೋಡಿ ಸರ್, ಒಬ್ರು ಡೈರೆಕ್ಟರ್ ವ್ಯೂ ಇದೆಯಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಕೆಲವೊಮ್ಮೆ ಅವ್ರದೇ ಆದಂತಹ ಒಂದು ಇದರಲ್ಲಿ ಅವ್ರ ಯೋಚನೆಗಳಲ್ಲಿ ಅವ್ರೊಂದು ಕಥೆ ಅಂತ ರೆಡಿ ಮಾಡಿರ್ತಾರೆ. ಅದು ಒಂದು ಸಿನಿಮಾ ಆಗಿ ಥಿಯೇಟರ್ಗೆ ಬರಬೇಕು ಅಂದ್ರೆ ದರ್ ಇಸ್ ಅ ಹ್ಯೂಜ್ ಪ್ರೋಸೆಸ್. ಪ್ರತಿಯೊಬ್ರು ಒಂದು ಎಲ್ಲಾರನ್ನು ಸೇರಿಸಿ ಇಂಥ ಕ್ಯಾರೆಕ್ಟರ್ಸ್ ನ ಇವರೇ ಮಾಡ್ಬೇಕು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಪಾತ್ರ ನೀವೇ ಮಾಡ್ಬೇಕು ಅಂತ ಅವರು ಫಿಕ್ಸ್ ಆಗಿ ಇಲ್ಲ ಅದು ನಾನು ಒಬ್ಬ ಮುಗ್ಧಾನೆ. ಇಲ್ಲ ಇವರು ಮುಗ್ಧನೆ, ನೀವ್ ಕಾಳಾಕಿರೋದೆಲ್ಲ ಮುಗ್ಧರೇ. ನಾನು ಕೂಡ ಮುಗ್ಧನಲ್ಲ, ನಮ್ ಟೀಮ್ ಕಂಪ್ಲೀಟ್ ಮುಗ್ಧರ. ಒಬ್ಬ ಮುಗ್ಧರ ಕತೆ. ಹೌದೌದು, ಕತೆನೇ ಅದು. ಸೊ ಇದೇನಾಗ್ಬಿಡುತ್ತೆ, ಈ ನೀವು ಆಲ್ರೆಡಿ ತುಳು ಸಿನಿಮಾಗಳನ್ನ ಮಾಡಿ ಗೆದ್ದಿರೋರು, ಕನ್ನಡದಲ್ಲೂ ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಬಟ್ ಇವತ್ತು ಇದೊಂದು ನಾನ್ ವೆಜ್ ಸಿನಿಮಾ ಅಂತ ಬರ್ತಾ ಇದೆ, ತುಂಬ ಕಾಂಪಿಟೇಷನ್ಸ್ ಇದೆ ಸರ್, ತುಂಬ ಸಿನಿಮಾಗಳು ಬರ್ತಾ ಇದೆ. ಸಿನಿಮಾಗಳನ್ನ ಗೆಲ್ಲಿಸ್ಕೊಡೋದು ಒಂದು ರೀತಿ ಚಾಲೆಂಜ್ ಆಗಿಬಿಟ್ಟಿದೆ. ಇವಾಗ ಕರಿಬೇಕು ಥಿಯೇಟ್ರಿಗೆ, ಜನರಿಗೆ ಸಿನಿಮಾ ಹಿಂಗಿದೆ ಅಂತ ಒಬ್ಬರಲ್ಲ ಒಬ್ಬರು ಹೇಳಬೇಕು, ಹೇಳ್ದಾಗೇನೆ ಥಿಯೇಟ್ರಿಗೆ ಬರುತ್ತಾರೆ. ಸೊ ಹೀಗಿರುವಾಗ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇದೆ ಈ ಸಿನಿಮಾನ ರೀಚ್ ಮಾಡಿಸೋದು? ನನಗೆ ಅಷ್ಟೊಂದು ಐಡಿಯಾನೇ ಇಲ್ಲ ಅದರ ಬಗ್ಗೆ ಎಲ್ಲ, ಬಟ್ ಕಷ್ಟ ಇದೆ. ಅಂದರೆ ತುಂಬ ಹೊಸ ಸಿನಿಮಾ ಎಲ್ಲ ನಾವು ನೋಡ್ತೀವಿ. ಈಗ ಮಂಗಳೂರು ಬಂದಾಗ ಎಲ್ಲರೂ ಸಿನಿಮಾ ನಾವು ನೋಡ್ತೀವಿ, ಕನ್ನಡ ಸಿನಿಮಾ ನೋಡ್ತೀವಿ. ಏನಕ್ಕಂದ್ರೆ ನಾವು ಕೂಡ ಒಂದು ಕನ್ನಡ ಸಿನಿಮಾ ಮಾಡ್ಬೇಕಂದಿರುವಾಗ ಎಲ್ಲ ಸಿನಿಮಾ ನೋಡ್ತೀವಿ. ಯಾಕೆ ತಗೊಂಡಿಲ್ಲ ಜನ ಇದನ್ನು, ಯಾಕೆ ತಗೊಂಡ್ರು, ಏನಕ್ಕೆ ಇಷ್ಟ ಆಗಿಲ್ಲ, ಈ ಸಿನಿಮಾ ಯಾಕೆ ಇಷ್ಟ ಆಯಿತು ಜನರಿಗೆ, ಇದೆಲ್ಲ ಒಂದು ಸ್ವಲ್ಪ ನೋಡ್ಬೋದು ಹಂಗೆ ಅಂತ. ಬಟ್ ನಾನು ನೋಡ್ತಾ ಇದ್ದೆ ತುಂಬ ಜನ ಕಷ್ಟಪಡ್ತಿದ್ರು. ನೋಡಿ ಈಗ ಮೊನ್ನೆ ನಮ್ಮ ಫ್ರೆಂಡ್ದೊಂದು ಸಿನಿಮಾ ಇತ್ತು, ಅದೊಂದು ತೀರ್ಥ ರೂಪ ತಂದೆಯವರಿಗೆ ಅಂತ. ಬಟ್ ಅವ್ರು ತುಂಬ ವೀಡಿಯೋಸ್ ನಾನು ಎಷ್ಟು ಕಷ್ಟಪಡ್ತಾವ್ರೆ ಇದು. ಬಟ್ ನನಗೆ ಗೊತ್ತು, ನಾವು ಕೂಡ ಇದೇ ಕ್ಯೂ ಅಲ್ಲಿ ಇದ್ದೀವಿ ಅಂತ. ಜನರಿಗೆ ರೀಚ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಹೊಸ ಎಲ್ಲ ಯಾಕೆ ಸರ್, ಯಾಕೆ ಕಷ್ಟ ಇದೆ? ಈ ಸ್ಲ್ಯಾಂಗ್ ಏನಾದ್ರು ನಿಮ್ ಅಲ್ಲಿ ಸ್ಟೈಲಲ್ಲಿ ಬರುತ್ತಾ? ಆತರ ಕಷ್ಟ ಅಂತಲ್ಲ, ಅಲ್ಲ ನೀವು ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಈಗ ದೊಡ್ಡ ಸೆಲೆಬ್ರಿಟಿ ಎಲ್ಲ ಇದ್ರೆ ಓಕೆ ಆರಾಮ್ಸೆ. ಬಟ್ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಯಾರು ಇಲ್ಲ ಇದರಲ್ಲಿ. ಪುಷ್ಪಣ್ಣ ಇದ್ದಾರೆ, ಪ್ರಕಾಶ್ ಅಣ್ಣ ಆ ಥರ ಇವರೆಲ್ಲ ಇರೋದು, ಇವ್ರನ್ನ ಇಟ್ಕೊಂಡು ಮಾಡಬೇಕು. ಬಟ್ ನನಗೆ ಗೊತ್ತಿದೆ ಜನ ಓಕೆ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತಿಲ್ಲ. ಬಟ್ ಏನಂದ್ರೆ ಇಷ್ಟ ಆಗಿದೆ ಇಲ್ವ ಅಂತ ಥಿಯೇಟರ್ ಬಂದು ನೋಡಿದೆ ಅಂದ್ರೆ ಚೆನ್ನಾಗಿರುತ್ತೆ. ಓಕೆ ಇಲ್ಲ ಸಿನಿಮಾ ಏನ್ ಈ ತರ ಮಾಡಿದೆ ಅಂತ ಅಂದ್ರೂ ಪರವಾಗಿಲ್ಲ, ಸಿನಿಮಾ ನೋಡಿಲ್ಲ ಬೇಜಾರೇನಿಲ್ಲ. ಅವರಂದ್ರೆ ಏನೋ ಚೆನ್ನಾಗಿಲ್ಲ ಅಂತೆ, ಅವರ ಅಂತಾರೆ ಇನ್ನೊಂದು ಅಂತಾರೆ ಅವ್ರು. ಅಲ್ಲ ಸರ್, ಅವರೇ ಚೆನ್ನಾಗಿದೆ ಅಂದ್ರೆ ಇನ್ನೊಬ್ರು ಹೋಗ್ತಾರ, ಹಂಗೆ ಚೆನ್ನಾಗಿಲ್ಲ ಅಂದ್ರೆ ತಗೊಂಡ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು ನಿಮ್ಗೆ ಚಾಲೆಂಜಿಂಗ್ ಅನಿಸ್ತಾ ಇದೆಯಾ ಇದು ಅಂತ. ಇದೆ ನನಗೇನು ಐಡಿಯಾನೇ ಇಲ್ಲ. ನಾನು ಸಿನಿಮಾ ಹಿಂಗೆ ಮಾಡಿದ್ದೀವಿ ನೋಡಿ ಅಂತೀವಿ, ಈ ತರ ಸಬ್ಜೆಕ್ಟ್ ಇದೆ, ಈ ತರ ವಿಷಯ ಇದೆ, ಕಾಮಿಡಿನ ಅನ್ಬೋದು, ತಕೊಂಡ್ರೆ ಖುಷಿ, ಇನ್ನೊಂದೆರಡು ಸಿನಿಮಾ ಮಾಡ್ಬೋದು. ಅದು ಪಾಯಿಂಟ್. ತಕೊಂಡ್ರೆ ಇನ್ನೊಂದು 2-3 ಧೈರ್ಯ ಬರುತ್ತೆ, ಎಷ್ಟು ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಧೈರ್ಯ ಬರುತ್ತೆ. ಸೊ ಮಾಡ್ತಾರೆ. ಸೊ ಒಂದು ಫಿಲ್ಮ್ ಫೇಲ್ ಆದಾಗ್ಲೇನೆ ತಾನೇ ಭಯ. ಸಿನಿಮಾ ಚೆನ್ನಾಗಿದೆ ಆದ್ರೂ ಜನ ಒಪ್ಕೊಳ್ಳೋದಿದ್ದಾಗ ಜಾಸ್ತಿ ಭಯ ಆಗುತ್ತೆ. ಕಂಟೆಂಟ್ ಚೆನ್ನಾಗಿದೆಯಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಬಟ್ ಸೊ ಆ ಥರ ವಿಚಾರದಲ್ಲಿ ಬಂದಾಗ ನಿಮಗೆ ಸಪೋರ್ಟ್ ಹೇಗಿದೆ, ನಿಮ್ಮ ಸುತ್ತ ಸಪೋರ್ಟ್ ಹೇಗಿದೆ? ನಿಮ್ಮ ಫಿಲ್ಮ್ ಇಂಡಸ್ಟ್ರಿ ಅವ್ರು ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಅವರೆಲ್ಲ ಟ್ರೈಲರ್ ಎಲ್ಲ ನೋಡಿದವ್ರು ಏನು ಹೇಳಿದ್ರು, ಹೇಗಿದೆ ರಿಯಾಕ್ಷನ್ಸ್? ಟ್ರೈಲರಿಗೆ ತುಂಬ ಚೆನ್ನಾಗಿದೆ ರಿಯಾಕ್ಷನು. ಅಂದರೆ ಇವಾಗ ನೀವು ಕೇಳಿದಂಗೆ ನಮ್ಮ ಸರ್ಕಲ್ ಅಂದರೆ ಮಂಗಳೂರಲ್ಲಿ ಫ್ರೆಂಡ್ಸ್ ಆಗಲಿ, ನಮ್ಮ ಇಂಡಸ್ಟ್ರಿ ಅವರೆಲ್ಲರಿಗೆ, ಈಗ ಪ್ರತಿಯೊಬ್ಬರು, ರೂಪೇಶ್ ಅವರೆಲ್ಲರಿಗೆ ತುಂಬ ಖುಷಿಯಾಗಿರೋಂಥ ಟ್ರೈಲರು. ತುಂಬ ಮಜಾ ಇದೆ, ನಾವು ವೇಟ್ ಮಾಡ್ತಿದ್ದೆ ಅಂತೆಲ್ಲ ಹೇಳಿದ್ದಾರೆ. ಸೊ ಟ್ರೈಲರ್ ವೈಸ್ ಎಲ್ರಿಗೂ ಖುಷಿಯಾಗಿದೆ. ಬಟ್ ನೆಕ್ಸ್ಟು ನಮ್ಮ ಜನ ಬಂದು ನೋಡ್ಬೇಕು ಸಿನಿಮಾ, ಅದಕ್ಕೆ ಒಂಚೂರು ಭಯ. ಜನ ಬರಬೇಕು, ಬರ್ತಾರಾ ಬರಲ್ವಾ, ಹೇಗೆ ಬರ್ಸೋದು, ಏನು ಮಾಡಬೇಕು ಅಂತ. ಅದು ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆಯಾ ನಿಮ್ಮಲ್ಲಿ? ಅಂತ ನಿಮ್ಮ ಹತ್ರ ಮಾತಾಡೋದು, ನೀವು ಎಲ್ಲೋ ನಿಮ್ಮ ಮೇಲೆ ಧೈರ್ಯ, ನಮ್ಗೆ ಜನರಿಗೆ ರೀಚ್ ಮಾಡ್ತೀರಾ, ಜವಾಬ್ದಾರಿ ತೆಗ್ದು ನನ್ನ ತಲೆಯಲ್ಲಿ ನೀವೇ ತಾನೆ ನಮ್ಗೆ ಬ್ರಿಡ್ಜ್ ಮೀಡಿಯಾದವ್ರೆ. ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಸಿನಿಮಾಗಳಿಗೆ ಸಪೋರ್ಟ್ ಇದ್ದೇ ಇದೆ. ಬಿಕಾಸ್ ಏನಾಗುತ್ತೆ, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬರೀ ಜಡ್ಜ್ ಮಾಡೋದಕ್ಕೂ ಹಿಂದೆ ತುಂಬ ಇದೆ, ತುಂಬ ಶ್ರಮ ಇದೆ. ಪ್ರತಿಯೊಬ್ಬ ಆರ್ಟಿಸ್ಟ್ ಶ್ರಮ ಪಟ್ಟಿರ್ತಾರೆ, ಎಷ್ಟು ಜನ ಅದರಿಂದ ಬದುಕ್ತಾರೆ ಒಂದು ಸಿನಿಮಾಯಿಂದ, ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ ಅವ್ರು ಎಷ್ಟು ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ, ಅವ್ರಿಗೆ ರಿಟರ್ನ್ಸ್ ಬರೋದ್ರ ಬಗ್ಗೆ ಎಲ್ಲವೂ ಆಗುತ್ತೆ. ಸರ್, ಏನು ನೀವು ನಾನ್ ವೆಜ್ ಅಂತ ಬಂದಾಗ, ನಾನ್ ವೆಜ್ಜು ಮತ್ತು ಒಂದು ಎಣ್ಣೆ ಬಾಟ್ಲು ಪಕ್ಕದಲ್ಲಿಟ್ಟರೆ ಹೇಗೆ ನೀವು ಮಾತಾಡ್ತೀರಾ, ಕುಡಿದು ಹೇಗೆ ಮಾತಾಡ್ತೀರಾ, ಆ ಸ್ಟೈಲಲ್ಲಿ ನಾನ್ ವೆಜ್ಗೆ ಇನ್ವೈಟ್ ಮಾಡಿದರೆ ಹೇಗೆ ಮಾಡ್ತೀರಾ ಸರ್?
ಹೇಗೆ ಅಣ್ಣ ಟೈಟ್ ಟೈಟ್ ಆಗಿ ಯಾವ ತರ ಇನ್ವೈಟ್ ಮಾಡ್ತೀರಾ ನಂಗೆ ಗೊತ್ತಾಗ್ಲಿಲ್ಲ ನಾನು ಹೇಳಿದೆ, ನಾನು- ಎಷ್ಟು ಈಸಿ ಟೈಟ್ ಟೈಟ್ ಆಗಿ ಸರ್ ನೀವ್ ರೈಟ್ ಸರ್ ನೀವು ರೈಟ್ ಅವ್ರಿಗೆ ಗೊತ್ತು ಎಲ್ಲ ಮುಗ್ದ ತರ ಆಕ್ಟ್ ನಾನು ಈ ಕಡೆ ಕೇಳಲಿಲ್ಲ, ಈ ಕಡೆ ಕೇಳಿದೆ ಏನು ಅಂತ ಹೇಳಿ. ನೋಡಿ ನನ್ಗೆ ಹೇಳಕ್ ಎಷ್ಟು ಕಷ್ಟ ಆಯ್ತು, ಅವ್ರು ಎಷ್ಟು ಈಸಿಯಾಗಿ ರೀಚ್ ಮಾಡಿಸಿದ್ರು. ಟೈಟ್ ಆಗಿದ್ದೀರಾ ಇವಾಗ, ಇನ್ವೈಟ್ ಮಾಡಿ ಸರ್ ಜನಗಳನ್ನ ಹೌದು ಸರ್ ಮಾತೆಲ್ಲ ಅಲ್ಲ ಕನ್ನಡದಲ್ಲಿ ಹೇಳಿ. ಓಕೆ ಫುಲ್ ಟೈಟ್ ಆಗ್ಬೇಕು, ಟೈಟ್ ಆಗಬೇಕು. ಒಂದು ಕ್ವಾರ್ಟರ್ ಮೇಲೆ 90. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಭಾವ. ನಮ್ದೊಂದು 6ನೇ ತಾರೀಕಿಗೆ ಫಿಲ್ಮು ಬರ್ತದಲ್ಲ, 6ನೇ ತಾರೀಕಿಗೆ ನಾನ್ ವೆಜ್ ಅಂತ ಫಿಲ್ಮು ಬರ್ತದೆ. ಎಲ್ಲರೂ ಥಿಯೇಟರಿಗೆ ಒಂದು ಪಿಕ್ಚರ್ ನೋಡಬೇಕು. ಥ್ಯಾಂಕ್ ಯು. ವಾ ಅಲ್ಲ ಸರ್, ಕುಡಿದೇ ಈ ತರ ಮಾತಾಡ್ತಿರಲ್ಲ, ಕುಡಿದೇ ಅದು ಕುಡ್ದು ಅಭ್ಯಾಸ ಆಗ್ತದೆ. ಇವರಷ್ಟು ಕುಡಿಯಲ್ಲ, ಕುಡಿದೇ ಇದ್ರೂ ಬಂದ್ಬಿಡುತ್ತೆ ಇವಾಗ ಆ ಲೆವೆಲಿಗೆ ಕುಡಿ. ಅದು ಮಂಗ್ಳೂರ್ಲಿ ಒಂದು ಎಲ್ಲರ ಆರ್ಟಿಸ್ಟಿಗೆ ಒಂದು ಆತರ ಒಂದು ಆಸೆ ಇರುತ್ತೆ, ಒಂದು ಕುಡ್ದು ಕುಡ್ಕನೊಂದು ಕ್ಯಾರೆಕ್ಟರ್ ಮಾಡ್ಬೇಕಂತ. ಅದು ನೋಡೋಕೆ ಜನರಿಗೆ ಖುಷಿ ಇದೆ, ಅಲ್ಲಿ ಖುಷಿ ಇದೆ. ಓಕೆ, ಅದು ಖುಷಿ, ಎಲ್ರಿಗೂ ಖುಷಿ ಅಲ್ವಾ, ಕುಡ್ದು ಖುಷಿ ಅಲ್ಲ, ಎಲ್ಲ ಆಡ್ತಾನೆ. ಈಗ ನಿಮ್ಮ ಸ್ಟೈಲಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನ್ ವೆಜ್ ತಿಂದ್ರಿ, ಇಷ್ಟ ಆಗಿದೆ, ನಾವೇನು ಹೇಳ್ತೀವಿ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆಪ್ಪ, ಒಳ್ಳೆ ಟೇಸ್ಟು, ಈ ಥರ ನಾವು ಹೇಳ್ತೀವಿ. ಸೊ ನಿಮ್ಮ ಸ್ಟೈಲಲ್ಲಿ ಹೇಗೆ ಹೇಳ್ತೀರಾ? ಸಿನಿಮಾನೂ ಚೆನ್ನಾಗಿದೆ, ಆಸ್ ವೆಲ್ ಆಸ್ ನಿಮ್ಗೆ ಕೊಟ್ಟಿರೋ ಊಟನೂ ತುಂಬ ಚೆನ್ನಾಗಿದೆ, ನಾನ್ ವೆಜ್, ಹೆಂಗೆ ಹೇಳ್ತೀರಾ? ಅಷ್ಟು ಚೆನ್ನಾಗಿದೆ ನಮ್ಮ ಸಿನಿಮಾ. ನೀವು ಬಂದ್ರೆ ಫುಲ್ ಭರ್ಜರಿ ತಿಂತೀರಾ, ಇದೇ ತರ ನೋಡಿ. ಏನು ನಿಮ್ಮ ಇಲ್ಲ, ಸ್ಟೈಲಲ್ಲಿ, ನಿಮ್ಮ ಸ್ಲ್ಯಾಂಗಲ್ಲಿ ನೀವು ಹೇಳೋದು. ನಮ್ಮ ಸ್ಲ್ಯಾಂಗ್ ಅಲ್ಲಿ ಎಂತ ಗೊತ್ತುಂಟಾ, ನೋಡು ನಾನು ಹೇಗೆ ಇಷ್ಟು ಒಳ್ಳೆ ತಿಂದಿದ್ದೇನೆ, ಹಾಗೇನೆ ನಮ್ಮ ಪಿಕ್ಚರ್ ತುಂಬ ಟೇಸ್ಟ್ ಉಂಟು. ನೀವೆಲ್ಲರೂ ಬಂದು ಪಿಕ್ಚರ್ ನೋಡಿದ್ರೆ ಫುಲ್ ಖುಷಿಯಾಗಿ ನಕ್ಕಿ ಹೊಟ್ಟೆ ಫುಲ್ಲಾಗಿ ನೀವು ಹೋಗ್ತೀರಾ. ಎಲ್ಲರೂ ಎಂಟರ್ಟೈನ್ ಆಗುತ್ತೆ. ಸೊ ಎಲ್ಲರೂ ಬಂದು ನೋಡಿ ಹೋಗಿ ನಮ್ಮ ಪಿಕ್ಚರು. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ. ನಮ್ಮ ಮಾಮ ಈ ಸಿನಿಮಾದಲ್ಲಿದ್ದಾರೆ. ದೀಪಕ್ ರೈ, ಪಾಣಜ ಅವರು, ಪ್ರಕಾಶ್ ಸಿಂಹನಾಳ್ ಅವರು, ನಾವೆಂಡಿ ಪಡೀಲು, ವಿಸ್ಮಯ ವಿನಾಯಕ್, ರೂಪ ವರ್ಕಾಡಿ, ಇಷ್ಟೆಲ್ಲ ಕಾಮಿಡಿ ಆ್ಯಕ್ಟರ್ಗಳಿದ್ದಾರೆ. ಸೊ ನಮ್ಮ ಸೂರ್ಯ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದರು. ಸೊ ಎಲ್ಲರೂ ಬನ್ನಿ, ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ವೆರಿ ನೈಸ್. ಪ್ರಕಾಶ್ ಪಾಂಡೇಶ್ವರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರಕಾಶ್ ಪಾಂಡೇಶ್ವರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರಿಗೆ ಪ್ರೊಡ್ಯೂಸ್ ಸ್ವಲ್ಪ ಆಗಲ್ಲ. ಹೌದಾ? ಸ್ವಲ್ಪ ಮಚ್ಚು ಫುಲ್ ಹೊಡೆದಾಟ. ನಮ್ಮ ಪ್ರೊಡ್ಯೂಸರ್ ಅವರು ಬೇರೆ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ, ತುಳು ಸಿನಿಮಾ. ಮತ್ತೆ ಅವರು ಕೂಡ ಡೈರೆಕ್ಟ್ರು. ಓಕೆ. ಮತ್ತೆ ಅವರಿಗೆ ಸ್ಕ್ರಿಪ್ಟ್ ನಾಲೆಜ್ ಎಲ್ಲ ತುಂಬಾ ಇದೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತಾರೆ. ಟ್ರೈಲರ್ ಫಸ್ಟ್ ತೋರಿಸಿದೆ ಹಿಂಗೆ, ಓಕೆ ಅಂದ್ರು. ಇಲ್ಲೊಂದು ಸ್ವಲ್ಪ ಬೇರೆ ತರ ಎಲ್ಲ ಐಡಿಯಾಸ್ ಇದೆ. ಬೇರೆ ಯಾವುದು ನನಗೆ ಏಜ್ ಜಾಸ್ತಿ ಇದೆ, ಅನುಭವ ಇರುತ್ತಲ್ಲ, ಸರಿ ಓಕೆ ಈ ಥರನ ಸರ್, ಓಕೆ ಸ್ವಲ್ಪ ಈ ಥರ ಒಂದು ಸೌಂಡ್ ಹಾಕಿ ಈ ಥರ ಎಲ್ಲ ಅದೆಲ್ಲ. ಮತ್ತೆ ಅವರೆಲ್ಲ ಆ ಥರ ಚೆನ್ನಾಗಿ ಮಾಡ್ತಾರೆ ಅವರು. ಮತ್ತೆ ಅವರೇ ಹೇಳಿದ್ದು, ಇವನೇ ಮಾಡ್ಲಿ ತುಂಬಾ ಮುಗ್ಧ, ಅವನಿಗೆ ಸ್ವಲ್ಪ ಅವರಿಗಿನ ಜಾಸ್ತಿ ಗೊತ್ತು ಇವ್ರು ಎಷ್ಟು ಬಂದ. ಮುಗ್ಧ. ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಯಾರು ಈ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ. ಆಗ ಅವ್ರನ್ನ ಒಂದು ಸಿನಿಮಾ ನಾನು ನೋಡಿದ್ದೆ ನನ್ನ ಸಿನಿಮಾದಲ್ಲಿ, ಇದಕ್ಕಿಂತ ಮುಂಚೆ ಸೆಟ್ಟಲ್ಲಿ ಅವ್ರು ಸೂಟ್ ಆದಂತ. ಆಮೇಲೆ ನಾವು ಪ್ರೊಡ್ಯೂಸರ್ ಡಿಸೈಡ್ ಮಾಡಿದ್ವಿ ಯಾರನ್ನ ಪ್ರೊಡ್ಯೂಸ್ ಮಾಡೋದು ಅಂತ. ಓಕೆ. ಸೊ ನೀವು ಕರೆದ್ಬಿಡಿ ಸರ್, ನಿಮ್ಮ ಸ್ಟೈಲಲ್ಲಿ ಹೇಗೆ ಕರಿತೀರಾ, ಏನು ಕೊಡ್ತಾ ಇದ್ದೀರಾ? ಈ ನಾನ್ ವೆಜ್ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಇಷ್ಟ ಆಗುತ್ತೆ? ಇದು ಎಲ್ರಿಗೂ ಮಜಾ ಆಗ್ಬೋದು ಅನ್ಸಿದ್ದು ನಾನು. 2 ಗಂಟೆ ಗಮ್ಮತ್ತು ಮಾಡ್ಬೋದು, ಕಾಮಿಡಿ ಇದೆ, ಒಂದು ಒಳ್ಳೆ ವಿಷಯ ಇದೆ, ಮಜಾ ಆದರೆ ನಾವು ಇನ್ನೂ ಮಜಾಗಿ ಮಾಡ್ತೀವಿ. ಇಲ್ಲ ಅಂದ್ರೆ ರಜಾ ಮಾಡಿ ಮತ್ತೆ ಊರಿಗೆ ಹೋಗ್ತೀವಿ. ಚೆನ್ನಾಗಿದೆ, ಎಲ್ಲ ನಿಮಗೆ ಬೋರ್ ಆಗಲ್ಲ, ಎಲ್ಲಿ ಬೋರ್ ಆಗಲ್ಲ, ಕಾಮಿಡಿ ಇದೆ. ಸಿನಿಮಾದಾಗ ಎಂಟರ್ಟೈನ್ಮೆಂಟ್ ಬೇಕೆ ಜನರಿಗೆ, ಅದು 100% ಇದೆ. ಖುಷಿಯಾಗಿ ಫ್ಯಾಮಿಲಿ ಜೊತೆ ಹೋಗಿ, ಫ್ಯಾಮಿಲಿ ಜೊತೆ ಖುಷಿಯಾಗಿ ಬಂದು ಫುಲ್ ನಾನ್ ವೆಜ್ ಊಟ ಮಾಡ್ಕೊಂಡೇ ಬರ್ಬೋದು. ಆಮೇಲೆ ನಮ್ಗೆ ನೀವು ಡಿಸೈಡ್ ಆಗ್ಬೋದು, ನಾನು ವೆಜ್ ನಾನ್ ವೆಜ್ ಅಂತ ನೀವು ಡಿಸೈಡ್ ಮಾಡ್ಬೋದು. ಓಕೆ, ಆ ಥರ ಆಗುತ್ತೆ. ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಬಿಟ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನಾನ್ ವೆಜ್ ಸಿನಿಮಾ ಟೀಮ್ ಅವ್ರ ಜೊತೆ ನಾವು ಮಾತಾಡ್ತಿದ್ವಿ. ನಾನಂತೂ
ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಸಿನಿಮಾನು ಅಷ್ಟೇ ಎಂಜಾಯ್ ಮಾಡ್ಬೋದು ಅಂತ ಆಲ್ರೆಡಿ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ. ಸೊ ಯೂಶ್ವಲಿ ನಾವು ಸಿನಿಮಾಗೆ ಯಾಕೆ ಹೋಗ್ತೀವಿ, ಎಂಜಾಯ್ ಮಾಡಬೇಕು, ಕಂಪ್ಲೀಟ್ ಎಂಟರ್ಟೈನಿಂಗ್ ಆಗಿರಬೇಕು, ಆ 2-2.5 ಗಂಟೆ ಹೇಗೆ ಕಳೀತು ಅಂತಲೇ ಗೊತ್ತಾಗಬಾರ್ದು, ಫುಲ್ ರಿಫ್ರೆಶ್ ಆಗಿ ಆಚೆ ಬರಬೇಕು ಅಂತ. ಈ ಸಿನಿಮಾ ಖಂಡಿತವಾಗ್ಲೂ ಹಾಗೇ ಇರುತ್ತೆ, ಹಾಗೇ ಇದೆ ಅನ್ನೋ ಥರ ಹೇಳಿದ್ದಾರೆ. ಸೊ ನಾನು ಟ್ರೈಲರ್ ನೋಡಿದಿರಿ, ನಿಜವಾಗ್ಲೂ ಹಾಗೆ ಇರುತ್ತೆ. ಆ್ಯಂಡ್ ಇವ್ರು ಹೇಳಿದ ಒಂದಷ್ಟು ವಿಚಾರಗಳಂತೂ ನನಗೂ ಸಿನಿಮಾ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅಂತೂ ತಂದಿದೆ. ಇನ್ನೂ ಏನೇನಿರ್ಬೋದು, ಇದನ್ನು ಮೀರಿದ್ದೇನಿರ್ಬೋದು ಅಂತ. ಸೊ ಖಂಡಿತವಾಗ್ಲೂ ನಾನು ಸಿನಿಮಾ ನೋಡ್ತೀನಿ. ಆ್ಯಂಡ್ ಮೋರ್ ಓವರ್ ಇದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ನಾನ್ ವೆಜ್ ಅನ್ನುವಂಥ ಸಿನಿಮಾ ಎಲ್ರಿಗೂ, ತುಂಬ ಜನಕ್ಕೆ ವೆಜ್ಜು ನಾನ್ ವೆಜ್ ಎಲ್ಲ ಇಷ್ಟ ಆಗುತ್ತೆ. ಬಟ್ ಇವರ ನಾನ್ ವೆಜ್ ಏನು ಅಂತ ಈಗಾಗಲೇ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.